ಮೋಸ ಮಾಡಿ ನನ್ನ ಮದುವೆ ಆದಂತ ನೀನೆ ನನ್ನ ಆದ್ಯನ್ನ ಬೆಂಕಿಗೆ ತಳ್ಳಿದ್ಯಾ ಅನ್ನೋದು ನನ್ನ ಡೌಟು. ಅಬ್ಬಾ, ನಿನ್ನ ಆದ್ಯನ ನಾನ್ ಬೆಂಕಿಗೆ ತಳ್ಳೋದು ಅಂದ್ರೆ ಏನು? ಇಲ್ಲಾಂದ್ರೆ ಇನ್ಯಾರು? ನಮ್ಮಮ್ಮ ಮೇನ್ ಆಫ್ ಮಾಡಿದ್ರು, ಅದು ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ನಮ್ಮಮ್ಮನ್ ಕೇಳಿದ್ರೆ ಚಿಕ್ಕತ್ತೆಗೆ ಶಾಕ್ ಹೊಡಿತು ಅಂತ ಕವರ್ ಮಾಡ್ತಿದ್ದಾರೆ. ಆದ್ರೆ ನೀನೇ ಮಾಡಿರ್ತೀಯ ಅಂತ ನನಗೆ ಅನುಮಾನ. ಮಾವ, ಸಾಕ್ಷಿ ಆಧಾರ ಇಲ್ಲದೆ ನನ್ ಮೇಲೆ ಅನುಮಾನ ಪಡ್ಬೇಡ. ನನ್ನ ಅನುಮಾನನೇ ನನಗೆ ಆಧಾರ. ಮಾವ, ನೀನ್ ಅನುಮಾನ ಪಡ್ಬೇಕಾಗಿರೋದು ನನ್ ಮೇಲೆ ಅಲ್ಲ, ನಿಮ್ಮ ಅಮ್ಮನ ಮೇಲೆ. ನಮ್ಮಮ್ಮನ ಮೇಲೆ ಯಾಕೆ ಅನುಮಾನ ಪಡ್ಲಿ? ಮೇನ್ಸ್ನ ಆಫ್ ಮಾಡಿದ್ರು, ನೀನ್ ಹೇಳಿರೋದಕ್ಕೆ ಆಫ್ ಮಾಡಿರ್ತಾರೆ. ಮಾವ, ನೀನು ತುಂಬಾನೇ ಅಮಾಯಕ. ಆದ್ಯನ್ ಬಗ್ಗೆ ಸುಳ್ಳು ಹೇಳಿ ಆದ್ಯನ ನಿನ್ನಿಂದ ದೂರ ಮಾಡಿ ನಮ್ಮಿಬ್ಬರಿಗೂ ಮದ್ವೆ ಮಾಡಿಸ್ತವ್ರು ಯಾರು ಹೇಳು? ಇವಳೇನು ಅದ್ಕೇನ್ ಸಿಕ್ಕಾಕಿಸ್ತಿದ್ದಾಳೆ? ಅಷ್ಟೆಲ್ಲ ಮಾಡ್ದವ್ರು ಇದನ್ ಕೂಡ ನಿಮ್ಮಮ್ಮನೇ ಮಾಡಿದ್ದು ಅಂತ ನಿನಗೇನಕ್ಕೆ ಅನುಮಾನ ಬರ್ತಾ ಇಲ್ಲ? ನಿನ್ಗೊಂದು ನಿಜ ಹೇಳ ಮಾವ. ನಿಜ ಹೇಳ್ಬೇಕಂದ್ರೆ ಇಷ್ಟೆಲ್ಲ ಮಾಡ್ಸಿದ್ದು ನಿಮ್ಮಮ್ಮನೇ. ಚಾರು, ಏನ್ ಮಾತಾಡ್ತಾ ಇದೀಯಾ? ಹೌದು ಮಾವ, ನನಗೆ ನಿನ್ ಮೇಲಿರೋ ಪ್ರೀತಿಯಿಂದ ಈ ಸತ್ಯನ ಹೇಳ್ತಾ ಇದ್ದೀನಿ ಮಾವ. ನಿಮ್ಮಮ್ಮನೇ ಪ್ಲಾನ್ ಮಾಡಿ ಆದ್ಯನ ಬೆಂಕಿಗೆ ತಳ್ಳಿದ್ದು ಗೊತ್ತಾ? ಅಬ್ಬಾ, ಅದಕ್ಕೆ ಅವರು ಪವರ್ ಆಫ್ ಮಾಡಿದ್ದು. ಹೌದಾ? ಅಮ್ಮ ಪವರ್ ಆಫ್ ಮಾಡಿದ್ರೆ ಮತ್ತೆ ಆದ್ಯನ್ ತಳ್ಳಿದ್ಯಾರು? ಇನ್ಯಾರು? ನನ್ ಚಿಕ್ಕಮ್ಮನೇ. ಏನು? ಚಿಕ್ಕತ್ತೇನಾ? ಹೌದು ಮಾವ, ನಿನ್ ಚಿಕ್ಕತ್ತೇನೆ ನನ್ ಚಿಕ್ಕಮ್ಮ. ಚಿಕ್ಕತ್ತೆ ಇಂಥ ಕೆಲಸ ಮಾಡಿದ್ರ? ನಿಮ್ಮಮ್ಮನೇ ಮಾಡಿದಾರಲ್ವಾ? ಯಾಕೆ ಹೇಳು? ನಾವು ಅವ್ರಿಗೆ ಕೆಜಿ ಗಟ್ಲೆ ಬಂಗಾರ ಕೊಟ್ಟಿದ್ದಕ್ಕೆ. ಅದ್ರಲ್ಲಿ ಸ್ವಲ್ಪ ನಿನಗೂ ಕೊಡ್ತೀನಿ ಅಂತ ಹೇಳಿ ಆದ್ಯನ ಬೆಂಕಿಗೆ ತಳ್ಳದ್ಮೇಲೆ ನನ್ನನ್ನು ನಿನ್ನನ್ನು ಒಂದ್ ಮಾಡಕ್ಕೆ ಅಂತ ಡೀಲ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಚಿಕ್ಕಮ್ಮ ಒಪ್ಕೊಂಡ್ಬಿಟ್ಲು. ಅಯ್ಯೋ ಅಯ್ಯೋ ಅಯ್ಯೋ, ಲೇ ಲೇ ಲೇ, ಎಂತ ಕತೆ ಹೇಳ್ತಿದ್ಯೆ? ನನ್ ಕಾಸಿನ ಸರ ಕೊಡ್ತೀನಿ ಅಂದಿದ್ದಕ್ಕೆ ನಾನ್ ತಳ್ಳದ್ನ? ಎಂತ ಕೆಲ್ಸ ಮಾಡ್ತಿದ್ಯೆ? ನಿಜಾನಾ ಚಾರು?